ಒಂದು ವಿಷಯದ ಬಗ್ಗೆ ಏನಾದ್ರು ನಾನು ಡಿಸ್ಟರ್ಬ್ ಆದ್ರೆ ಟೋಟಲ್ ಆಗಿ ಡಿಸ್ಟರ್ಬ್ ಆಗ್ಬಿಡ್ತೀನಿ ನಾನು. ಅಲ್ಲ ಬಟ್ ಪರ್ಸನಲ್ ಲೈಫ್ ಬೇರೆ ಪ್ರೊಫೆಷನಲ್ ಲೈಫ್ ಬೇರೆ ಅಲ್ವಾ? ಬಟ್ ಆ ಟೈಮಲ್ಲಿ ನನಗೆ ಅಂದರೆ ಡಿಸಿಷನ್ ತಗೊಳ್ಳೋ ಇದ್ರಲ್ಲಿ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಜಸ್ಟ್ ಅವಾಯ್ಡ್, ಅಂದರೆ ಎಲ್ಲ ಕಾಲ್ಸ್ ನಿಮ್ ಅವಾಯ್ಡ್ ಮಾಡೋದು. ಪರ್ಸನಲ್ ಹಾಂ, ತುಂಬಾ ಮುಖ್ಯ. ಹೌದು. ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನ್ನ ಫ್ಯಾಮಿಲಿ ವಿಷಯ. ಸೊ ಐ ವಾಸ್ ಲೈಕ್ ಡಿಸಿಷನ್ ತಗೊಳ್ಳೋದು ಅಥವಾ ನನ್ನ ಕಾಲ್ ಪಿಕ್ ಮಾಡಿ ಏನೋ ಒಂದು ತಪ್ಪಲ್ಲಿ ಐ ಅವಾಯ್ಡೆಡ್. ಸೊ ಅದೊಂದು ಮಿಸ್ ಆಯಿತು. ಬಟ್ ಆ ಥರ ಏನು ಅದೇ ಫ್ಯಾಮಿಲಿ ಇಶ್ಯೂಸ್, ಅಪ್ಪ ಅಮ್ಮನ ಕ್ಲಾಶ್. ಬಿಕಾಸ್ ನಮ್ಮ ಅಪ್ಪ ನಮ್ಮ ಜೊತೆ ಚೆನ್ನಾಗಿಲ್ಲ, ಅಂದರೆ ಅಮ್ಮ ಜೊತೆ ಚೆನ್ನಾಗಿದ್ದಾರೆ ಬಟ್ ನಮ್ಮ ಜೊತೆ ಅಷ್ಟು ಇದಿಲ್ಲ. ಸೊ ಆ ಟೈಮಲ್ಲಿ ನನಗೆ ಅದು ತುಂಬ ತುಂಬ ಕಷ್ಟ ಆಯಿತು, ತುಂಬ ಡಿಸ್ಟರ್ಬ್ ಆಯಿತು. ಯಾಕಂದರೆ ಆಲ್ಮೋಸ್ಟ್ ನನ್ನ 4 ಇಯರ್ಸ್ ಆಗ್ತಾ ಬಂತು. ಅಲ್ಲಿ ಅಂದರೆ ಯಾವಾಗ ಬ್ಯಾಂಗ್ಳೂರ್ ಶಿಫ್ಟ್ ಆದೆ ಅಲ್ಲಿಂದನೂ ನಮ್ಮಪ್ಪ ₹1 ನನಗೆ ಖರ್ಚು ಮಾಡಿಲ್ಲ. ಅಂದರೆ ನಾನು ಕೇಳಿದ್ರೆ ಕೊಡೋದಾಗಿರಲಿ, ನಾನೇ ಕೊಟ್ಟಿದ್ದೀನಿ ಮನೆ ಲೋನ್ಗೆ, ಅದು ಇದು ಗೋಲ್ಡ್ ಬಿಡಿಸೋದಕ್ಕೆ ಅಂತೆಲ್ಲ ಕೊಟ್ಟಿದ್ದೀನಿ. ಬಿಟ್ಟರೆ ನಾನು ಯಾವತ್ತೂ ಕೇಳಲೂ ಇಲ್ಲ. ಅವರಾಗೆ ಅವರು ನನ್ನ